ಮಾರ್ನಿಂಗ್ ಸ್ಟೂಡೆಂಟ್ಸ್. ಕಳೆದ ಒಂದು ತರಗತಿಯಲ್ಲಿ ನಾವು ಹ್ಯೂಮನ್ ಎವಲ್ಯೂಷನ್, ಆರಿಜಿನ್ ಅಂಡ್ ಎವಲ್ಯೂಷನ್, like ಚಾರ್ಲ್ಸ್ ಡಾರ್ವಿನ್, one of the greatest scientist, evolution of man greatest scientist ಅಂತಲೇ ಇವರನ್ನ ಚಾರ್ಲ್ಸ್ ಡಾರ್ವಿನ್ ಅವರನ್ನ ಕರೀತೀವಿ. ನೆಕ್ಸ್ಟ್ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಇನ್ ಹ್ಯೂಮನ್ ಎವಲ್ಯೂಷನ್. ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಇನ್ ಹ್ಯೂಮನ್ ಎವಲ್ಯೂಷನ್. ಮಾನವನ ಒಂದು ವಿಕಸನಕ್ಕೆ ಪ್ರಮುಖವಾದ ಅಂಶಗಳು ಅಂತ ಇದನ್ನ ಕರಿತೀವಿ. ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಮನುಷ್ಯನ ಎವಲ್ಯೂಷನ್ ಹೇಗಾಗ್ತಾನೆ, ಮನುಷ್ಯ ಹೇಗೆ ಎವಲ್ಯೂಟ್ ಆಗಿ ಒಂದು ಗ್ರಾಜುಯಲ್ ಆಗಿ ಅವನಿಗೆ ಅಟ್ಮಾಸ್ಫಿಯರ್ ಆಗಲಿ ಅಥವಾ ಬ್ರೈನ್ ಸೈಡ್, ಟೋಟಲಿ ಫುಡ್ ಅಂಡ್ ಶೆಲ್ಟರ್, ಬಿಪಿಡಿಲಿಸಮ್ ಅಥವಾ ಕ್ಲೈಮೇಟ್ ಎಲ್ಲದೂ ಎಂಟೈರ್ ಎಲ್ಲದೂ ಕೂಡ ಸಪೋರ್ಟ್ ಮಾಡೋದನ್ನ ಕಂಪ್ಲೀಟ್ ಬ್ರೀಫ್ ಆಗಿ ನಾವು ಸ್ಟಡಿಯನ್ನ ಮಾಡಬೇಕಾಗುತ್ತೆ. ಈಗ ಅದರಲ್ಲಿ ಯಾವ್ಯಾವ ಬರುತ್ತೆ, ಯಾವ ಒಂದು ಪಾಯಿಂಟ್ಸ್ ಬರುತ್ತೆ ಅಂತ ಹೇಳಿದ್ರೆ ಕ್ಲೈಮೇಟ್ ಚೇಂಜ್, ಬ್ರೈನ್ ಸೈನ್ಸ್ ಅಂಡ್ ಫುಡ್ ಅಂಡ್ ಶೆಲ್ಟರ್, ಬಿಪಿಡಿಲಿಸಮ್ ಅಂಡ್ ಆರ್ಕಿಟೆಕ್ಚರ್, ಒಂದು ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಡೀಟೇಲ್ಸ್, ಇನಿಷಿಯಲ್ ಒಂದು ಇದರಲ್ಲಿ ಮನುಷ್ಯ ಹೇಗೆ ಅವನ ಒಂದು ಅಭಿರುಚಿಗಳು ಇದ್ದು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ನಾವು ಈ ಒಂದು ಇದರಲ್ಲಿ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಇನ್ ಹ್ಯೂಮನ್ ಎವಲ್ಯೂಷನ್ ಅಲ್ಲಿ ನಾವು ಸ್ಟಡಿಯನ್ನ ಮಾಡ್ತೀವಿ. ಹಾಗಾದ್ರೆ ನಾವೀಗ ಫಸ್ಟ್ ಕ್ಲೈಮೇಟ್ ಚೇಂಜ್. ನಾವು ಅರ್ತ್ ಫಾರ್ಮೇಷನ್ ಹೇಗಾಗಿರ್ಬೋದು ಅನ್ನೋದನ್ನ ಇಮ್ಯಾಜಿನೇಷನ್ ಮೂಲಕ ತುಂಬಾನೇ ಅದನ್ನ ನಾವು ಏನು ಬಿಗ್ ಬ್ಯಾಂಗ್ ಥಿಯರಿ, ಒನ್ ಆಫ್ ದ ಗ್ರೇಟೆಸ್ಟ್ ಥಿಯರಿ, ಈ ಒಂದು ಥಿಯರಿಯ ಬೇಸ್ ಮೇಲೆ ನಾವು ಇಷ್ಟೆಲ್ಲ ನಾವು ಡಾಕ್ಯುಮೆಂಟೇಶನ್ ಅನ್ನ ಮಾಡಲಾಗಿದೆ. ಇದು ಎಷ್ಟು ಭೂಮಿ ಹೀಗಾಗಿರ್ಬೋದು ಅನ್ನೋದನ್ನ ನಾವು ಅದನ್ನ ಕನ್ಸಿಡರೇಷನ್ ಅನ್ನ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಅದು ಒಂದು ಬಿಗ್ ರಾಕ್ ಏನಿರುತ್ತೆ ಎಕ್ಸ್ಪ್ಲೋಡ್ ಆಗಿ ಅದರಿಂದ ಸುಮಾರು ಬಿಲಿಯನ್ ಇಯರ್ಸ್ ಅದು ಫೈರಿಂಗ್ ಆಗುತ್ತೆ. ಫೈರಿಂಗ್ ಆದ ನಂತರ ಅದರಿಂದ ಬಿಡುಗಡೆ ಆಗುವಂತ ಒಂದು ವೈಟ್ ಮಾಸ್ ಏನಿರುತ್ತೆ ಅದರಿಂದ ಮೂನ್, ಚಂದ್ರ ಅಥವಾ ಇತರ ಗ್ರಹಗಳು ಕೂಡ ಉಟ್ಕೊಳ್ಳುತ್ತೆ. ನಂತರ ಇದರ ಒಂದು ಗ್ರಾಜುಯಲ್ ಆಗಿರುವಂತಹ ಒಂದು ಫೈರಿಂಗ್ ಏನಿರುತ್ತೆ ಹಾಗೆ ಅದರ ಒಂದು ಇದನ್ನ ಕಳೆದುಕೊಳ್ಳುತ್ತೆ. ಮತ್ತೆ ಕೂಲ್ ಒಂದಾಗಿ ಹೆವಿ ರೈನ್ ಎಂಟೈರ್ ಅರ್ತ್ ಎಲ್ಲರೂ ಕೂಡ ಅಥವಾ ಭೂಮಿ ಕಂಪ್ಲೀಟ್ ಆಗಿ ನೀರಿನಿಂದ ಔಟ್ ಆಗುತ್ತೆ. ಪ್ಲಾಂಟೇಶನ್ ಈ ತರ ಒಂದು ರಿಲೇಟೆಡ್ ಆಗಿರುವಂತಹ ಹಿಸ್ಟ್ರಿ ಅಥವಾ ರಿಲೇಟೆಡ್ ಆಗಿರುವಂತಹ ಹ್ಯೂಮನ್ ಎವಲ್ಯೂಷನ್ ಅಲ್ಲಿ ನಾವು ಸ್ಟಡಿಯನ್ನ ಮಾಡಬೇಕಾಗುತ್ತೆ. ಅದು ಯಾವುದು ಒಂದು ಥಿಯರಿ ಅಂತ ಹೇಳಿದ್ರೆ ಬಿಗ್ ಬ್ಯಾಂಗ್ ಥಿಯರಿ. ಬಿಗ್ ಬ್ಯಾಂಗ್ ಥಿಯರಿನೇ ಮೋಸ್ಟ್ ಇಂಪಾರ್ಟೆಂಟ್ ಥಿಯರೀಸ್ ಅಂತ ಕರೀತೀವಿ. ಈಗ ನಾವು ಹ್ಯೂಮನ್ ಎವಲ್ಯೂಷನ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಚಾರ್ಲ್ಸ್ ಡಾರ್ವಿನ್ ಎಂಟೈರ್ ಲೈಫ್ ಅಲ್ಲಿ ಅವನು ಬರೀ ಈ ಒಂದು ಹ್ಯೂಮನ್ ಎವಲ್ಯೂಷನ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕಂಡುಹಿಡಿದನ್ನ ಹೆಚ್ಚಿನ ಇದನ್ನ ಅಂತಾನೆ. ಅದರಿಂದ ಈ ಒಂದು ನಮಗೆ ಕ್ಲೈಮೇಟ್ ಚೇಂಜ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರೆಸೆಂಟ್ ಕೂಡ ಅಷ್ಟೇ. ಕ್ಲೈಮೇಟ್ ಏನಾದರೂ ಸಡನ್ ಆಗಿ ಏನಾದರೂ ಕ್ಲೈಮೇಟ್ ಈಗ ಡಬಲ್ ಆದರೆ, ಈ ಪ್ರೆಸೆಂಟ್ ಏನಿರುತ್ತೆ ಅದಕ್ಕೆ ಡಬಲ್ ಆದರೆ ಇಲ್ಲಿ ಯಾವ ಜೀವಿನೂ ಕೂಡ ಬದುಕೋದಿಕ್ಕೆ ಸಾಧ್ಯ ಆಗುತ್ತೆ. ಆ ಟೆಂಪರೇಚರ್ ಇಂದಲೇ ಭೂಮಿಯಲ್ಲಿರುವಂತಹ ಎಲ್ಲ ಜೀವಿಗಳು ಕೂಡ ನಾಶ ಆಗುತ್ತೆ. ಅದರಿಂದ ಮೋಸ್ಟ್ ಇಂಪಾರ್ಟೆಂಟ್ ಬೇಸಿಕ್ ನೀಡ್ ಅಂತಲೇ ಕರಿತೀವಿ ಕ್ಲೈಮೇಟ್ ಚೇಂಜ್, ವಾಯುಗುಣದ ಒಂದು ಬದಲಾವಣೆ. ಇಲ್ಲಿ ಎಂಟೈರ್ ಸಮ್ ಮಿಲಿಯನ್ ಇಯರ್ಸ್, ನಮಗೆ 6 to 8 ಮಿಲಿಯನ್ ಇಯರ್ಸ್, ಅರೌಂಡ್ 6 to 8 ಮಿಲಿಯನ್ ಇಯರ್ಸ್ ಗ್ರಾಜುಯಲ್ ಆಗಿ ನಮಗೆ ಐಸ್ ಲ್ಯಾಂಡ್ ಅಂತ ಕಂಪ್ಲೀಟ್ ಆಗಿ ವಾಟರ್ ಕೂಡ ಫುಲ್ ಕೋಲ್ಡ್ ಆಗಿರುವಂತಹ ಒಂದು ಸಿಚುವೇಶನ್ ನೋಡಿ. ನೆಕ್ಸ್ಟ್ ಒಂದು ಐಸ್ ಏಜ್ ನಮಗೆ 2.5 ಬಿಲಿಯನ್ ಇಯರ್ಸ್ ಎಗೋ ಇದು ನಮಗೆ ಇದಾಗುತ್ತೆ. ಇದು ಭೂಮಿಯ ಒಂದು ರಚನೆ ಆಗಿರ್ಬೋದು. ನೆಕ್ಸ್ಟ್ ಒಂದು ಗ್ರಾಜುಯಲ್ ಆಗಿ ಚೇಂಜಸ್ ಅನ್ನ ಐಸ್ಲ್ಯಾಂಡ್ ಆಗಿರುತ್ತೆ, ಇಲ್ಲಿವರೆಗೂ ಐಸ್ಲ್ಯಾಂಡ್ ಆಗಿರುತ್ತೆ. ಲೇಟರ್ ಒಂದು ಟೆಂಪರೇಚರ್ ತುಂಬಾ ಚೇಂಜಸ್ ಅನ್ನ ನಾವು ನೋಡ್ತೀವಿ. ಈ ಒಂದು ಆಫ್ಟರ್ ದ ಒಂದು ಡೀಟೇಲ್ಸ್ ನಾವು ಸ್ಟಡಿಯನ್ನ ಮಾಡಬೇಕಾದ್ರೆ ನೆಕ್ಸ್ಟ್
ನಮಗೆ ಇದು ಗ್ರಾಜುಯಲ್ ಆಗಿ ಅರ್ಥ ಒಂದು ಕನ್ಸಿಸ್ಟೆನ್ಸಿ ಆಗಿ ಒಂದು ಸ್ಟಿಕನ್ ಆಗೋದಕ್ಕೆ ತುಂಬಾನೇ 20 ಇಯರ್ಸ್ ಟೋಟಲಿ 20 ಮಿಲಿಯನ್ ಇಯರ್ಸ್ ಅರೌಂಡ್ ಇದನ್ನ ತೆಗೆದುಕೊಳ್ಳೋದು ಅನ್ನೋದು ಸೈಂಟಿಸ್ಟ್ಗಳು ನಮಗೆ ಇನ್ಫಾರ್ಮೇಶನ್ ಅನ್ನ ತಿಳಿಸಲಾಗಿದೆ. ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಅನ್ನೋದ್ರ ಜೊತೆಗೆ ಇಲ್ಲಿ ಗ್ರಾಜುಯಲ್ ಆಗಿ ಸ್ಪೀಸಿಸ್ ಅಥವಾ ನಮಗೆ ಫಸ್ಟ್ ಹತ್ತ ಮೇಲೆ ಬ್ಯಾಕ್ಟೀರಿಯಾ ಬರುತ್ತೆ, ಮತ್ತೆ ಲೇಟರ್ ಬಿಗ್ ಒಂದು ಅನಿಮಲ್ಸ್ಗಳನ್ನ ನೋಡ್ತೀವಿ. ಅನಿಮಲ್ಸ್ನ ನಂತರ ಸ್ಪೀಶೀಸ್, ದ ಫಸ್ಟ್ ಬ್ಯಾಕ್ಟೀರಿಯಾ ಯಾವುದು ನಮಗೆ ಪ್ರೋಟೋಜೋವಾ, ದ ಫಸ್ಟ್ ಸ್ಪೀಶೀಸ್ ಆಫ್ ಅರ್ತ್, ಭೂಮಿಯ ಮೇಲೆ ಒಂದು ಉಗಮ ಆಗುತ್ತೆ. ಲೇಟರ್ ಜೀವಿಗಳ ಒಂದು ಇದು ಆಗ್ತಾ ಹೋಗುತ್ತೆ. ಲೇಟರ್ ಅದರ ಒಂದು ಮನುಷ್ಯನ ರಿಲೇಟೆಡ್ ಆಗಿರುವಂತಹ ಮನುಷ್ಯನ ಹೋಮಿನಾಯ್ಡ್ಸ್, ದ ಫಸ್ಟ್ ಸ್ಪೀಶೀಸ್ ಅಂತ ಕರಿತೀವಿ. ಹೋಮಿನಾಯ್ಡ್ಸ್ ಅನ್ನೋದು ಹೋಮಿನಿನಿ, ಮತ್ತೆ ಹೋಮೋ ಎರಿಕ್ಸ್ ಅನ್ನೋ ಇದನ್ನ ನಿಯಾಂಡರ್ ಮ್ಯಾನ್, ಹೀಗೆ ನಿಯರೆಸ್ಟ್ ಆಗಿರುವಂತ ಇವರನ್ನ ಇವೆರಡು ಕೂಡ ಮನುಷ್ಯನಿಗೆ ಹೋಲುವಂತ ಅದರ್ ಸ್ಪೀಶೀಸ್ ಅಂತ ನಾವು ಕರಿತೀವಿ. ಹೀಗೆ ಕ್ಲೈಮೇಟ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಫ್ಯಾಕ್ಟರ್ಸ್ ಇನ್ ಹ್ಯೂಮನ್ ಎವಲ್ಯೂಷನ್. ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂಥದ್ದು. ಯಾಕಂದ್ರೆ ಮನುಷ್ಯ ಕನ್ಸಿಸ್ಟೆನ್ಸಿ ಆಗಿ ಕ್ಲೈಮೇಟ್ ಇರಲಿಲ್ಲ. ಒಂದು ತುಂಬಾನೇ ಹಾಟ್ ವೆದರ್ ಅನ್ನ ಹೊಂದಿರುತ್ತೆ, ಲೇಟರ್ ತುಂಬಾನೇ ಕೋಲ್ಡ್, ಆವಾಗ ತುಂಬಾ ಕೋಲ್ಡ್ ಇದ್ರೂ ಕೂಡ ಜೀವಿ ಒಂದು ಡೆನ್ಸಿಟಿಗೆ ಡೆಸ್ಟ್ರಾಯ್ ಆಗುವಂತ ರೀಸನ್ಸ್ಗಳು ಇರೋದ್ರಿಂದ ಒಂದು ಕನ್ಸಿಸ್ಟೆನ್ಸಿ ಆಗೋದಕ್ಕೆ ಸುಮಾರು 20,000 ಇಯರ್ ಗ್ರಾಜುಯಲ್ ಆಗಿ ಅಟ್ಮಾಸ್ಫಿಯರ್ ಅಂತ ಏನು ಕರಿತೀವಿ, ಕ್ಲೈಮೇಟ್ ಸಿಸ್ಟಮ್ ತುಂಬಾನೇ ಚೇಂಜಸ್ ಅನ್ನ ಹೊಂದ್ತಾ ಹೋಗುತ್ತೆ. ಇದು ಒಂದು ಮನುಷ್ಯ ಉಗಮ ಆಗೋದಕ್ಕೆ, ಮನುಷ್ಯ ಒಂದು ಸ್ಟೆಬಿಲಿಟಿ, ಮನುಷ್ಯನ ಸ್ಪೀಶೀಸ್ ಏನಿರುತ್ತೆ ಅದು ಎನ್ಲಾರ್ಜ್ ಆಗೋದಕ್ಕೆ ಅಥವಾ ಅದರ ಒಂದು ಡೆನ್ಸಿಟಿ ಹೆಚ್ಚಾಗೋದಕ್ಕೆ ತುಂಬಾನೇ ಮೋಸ್ಟ್ ಇಂಪಾರ್ಟೆಂಟ್ ಒನ್ ಅಂತ ಕನ್ಸಿಡರೇಷನ್ ಮಾಡಿ. ನೆಕ್ಸ್ಟ್ ಒನ್, factors in human evolution. Other point, growth in brain size. ಮಿದುಳಿನ ಗಾತ್ರದ ಬದಲಾವಣೆ ಇದು ಕೂಡ ಸಡನ್ ಆಗಿ, ಯಾಕಂದ್ರೆ ಕ್ಲೈಮೇಟ್, ಅಟ್ಮಾಸ್ಫಿಯರ್ ಮತ್ತೆ ಅಲ್ಲಿನ ಒಂದು ವೆದರ್, ಅಲ್ಲಿನ ಐಕ್ಯೂಸ್ ಅಂತ ಏನು ಕರಿತೀವಿ ಎಲ್ಲವೂ ಕೂಡ ಚೇಂಜಸ್ ಆಗಿದೆ. ಸಮ್ ಮಿಲಿಯನ್ ಇಯರ್ಸ್ ಅದು ಸಡನ್ ಆಗಿ ಅದು ಚೇಂಜಸ್ ಅನ್ನ ಅನ್ನೋದಿಲ್ಲ. ಹಾಗಾದ್ರೆ ಒಂದು ಬಾಡಿ ಕನ್ಸಿಸ್ಟೆನ್ಸಿ ಆದ ಒಂದು ಬಾಡಿಯನ್ನು ನೋಡೋದಿಲ್ಲ. ಯಾಕಂದ್ರೆ ಈಗ ಪ್ರೆಸೆಂಟ್ ನಾವು ಇಂಡಿಯಾದಲ್ಲಿರುವಂಥ ಇಂಡಿಯನ್ಸ್ ಅಥವಾ ಯುರೋಪಿಯನ್ಸ್ ಅಥವಾ ಆಫ್ರಿಕನ್ಸ್ ಅಂತ ಈಸಿಯಾಗಿ ಅವ್ರನ್ನ ಐಡೆಂಟಿಟಿಯನ್ನು ಮಾಡಬಹುದು. ಹಾಗೆಯೇ ಅವರ ಒಂದು ಬಾಡಿ ಅಥವಾ ಅದನ್ನ ಒಂದು ಫಿಸಿಕಲ್ ಒಂದು ಸ್ಟ್ರಕ್ಚರ್ಸ್ ಹೇಗಿರುತ್ತೆ ಅದರ ಬೇಸ್ ಮೇಲೆ ನಾವು ಐಡೆಂಟಿಟಿಯನ್ನು ಮಾಡ್ಬೋದು. ಹಾಗೆ ಈ ಒಂದು ಗ್ರೋತ್ ಇನ್ ಬ್ರೈನ್ ಸೈಜ್ ನಮಗೆ ಹೋಮೋ ಹ್ಯಾಬಿಲಿಸ್ ಇದು ಕೂಡ ತುಂಬಾನೇ, ಇದರ ಒಂದು ಹೋಮೋ ಹ್ಯಾಬಿಲಿಸ್ ಬ್ರೈನ್ ಸೈಜ್ ಈಸ್ 600 cc ಕ್ಯೂಬಿಕ್ ಸೆಂಟಿಮೀಟರ್ ಅನ್ನೋ ಒಂದು ಅರ್ಥವನ್ನು, ಕ್ಯೂಬಿಕ್ ಸೆಂಟಿಮೀಟರ್ ಮನುಷ್ಯನ ಮಿದುಳಿನ ಗಾತ್ರದ ಒಂದು ಇದನ್ನ ನಮಗೆ ಅದರ ಒಂದು ಇದನ್ನ ಸೆಂಟಿಮೀಟರ್ನ ಮೂಲಕ ಅಳೆಯಲಾಗುತ್ತೆ. 600 ಹೋಮೋ ಹ್ಯಾಬಿಲಿಸ್ ಮತ್ತೆ ಹೋಮೋ ಎರಿಕ್ಟಸ್ 800 cc, 800 to 1100 cc ಕ್ಯೂಬಿಕ್ ಸೆಂಟಿಮೀಟರ್. ನಿಯಾಂಡರ್ ಮ್ಯಾನ್ 1200 to 1900 cc. ಇದು ನಿಯಾಂಡರ್ ಮ್ಯಾನ್ ವಾಸ್ a brilliant species of man, ಮನುಷ್ಯನಿಗೆ ರಿಲೇಟೆಡ್ ಆಗಿರುವಂತ ಒಂದು ಮ್ಯಾನ್ ಅಂತ ಕರಿತೀವಿ. 1200 to 1900 cc. The present today ಮನುಷ್ಯನ ಒಂದು ಬ್ರೈನ್ ಸೈಜ್ ಲೈಕ್ 1400 cc ಕ್ಯೂಬಿಕ್ ಸೆಂಟಿಮೀಟರ್. ಇವತ್ತು ನಮಗೆ ಮನುಷ್ಯನ ಒಂದು ಮಿದುಳಿನ ಗಾತ್ರ ಎಷ್ಟಿರುತ್ತೆ ಅಂದರೆ 1400 cc. ಹೀಗೆ ಹೋಮೋ ಹ್ಯಾಬಿಲಿಸ್ ಒಂದು ಕ್ಲೈಮೇಟು, ಅಟ್ಮಾಸ್ಫಿಯರು, ಬ್ರೈನ್ ಗ್ರೋತ್ ಇನ್ ಬ್ರೈನ್ ಸೈಜ್ ಇವೆಲ್ಲವೂ ಕೂಡ ಸಪೋರ್ಟ್ ಅನ್ನ ಮಾಡುವ ಜೊತೆಗೆ ಬ್ರೈನ್ ಸೈಜ್
ಅಟ್ಮಾಸ್ಫಿಯರ್ ಕೂಡ ಇದಕ್ಕೆ ತುಂಬಾ ಇಂಪಾರ್ಟೆಂಟ್. ರಿಲೇಟೆಡ್ ಆಗಿರುವಂತದ್ದು ಅಟ್ಮಾಸ್ಫಿಯರ್ ನಮಗೆ ಕ್ಲೈಮೇಟ್ ಚೇಂಜ್. ಇಲ್ಲಿ ಫ್ಯಾಕ್ಟರ್ ಇನ್ ಹ್ಯೂಮನ್ ಎವಲ್ಯೂಷನ್ ಏನಿದೆ ಕಂಪ್ಲೀಟ್ಲಿ ಒನ್ ಬೈ ಒನ್ ಎಲ್ಲರೂ ಕೂಡ ಒಂದು ರೊಟೇಷನ್ ಇದು ಸಪೋರ್ಟ್ ಅಟ್ಮಾಸ್ಫಿಯರ್ ಹೇಗೆ ಸಪೋರ್ಟ್ ಮಾಡುತ್ತೆ ಅಲ್ಲಿ ಒಂದು ಸ್ಟೆಬಿಲಿಟಿ ಸ್ಪೀಷೀಸ್ ಗಳನ್ನ ನೋಡ್ತೀವಿ. ಮನುಷ್ಯನಿಗೆ ಸಪೋರ್ಟಿವ್ ಆಗಿರುವಂತ ಒಂದು ಕನ್ಸಿಸ್ಟೆನ್ಸಿ ಆದ ಒಂದು ಅಟ್ಮಾಸ್ಫಿಯರ್ ಟೆಂಪರೇಚರ್ ಹೈಕ್ ಆಗೋದು ಕೋಲ್ಡ್ ಆಗೋದು ಈ ಒಂದು ವೆದರ್ಗೆ ಕಂಪ್ಲೀಟ್ಲಿ ಮನುಷ್ಯ ಒಂದು ಡೆನ್ಸಿಟಿಯಾಗಿ ಬದುಕೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಅದರಿಂದ ಇವೆಲ್ಲವೂ ಕೂಡ ರಿಲೇಟೆಡ್ ಆಗಿರುವಂತ ಒಂದು ಸಪೋರ್ಟಿವ್ ಆಗಿರುವಂತ ಪಾಯಿಂಟ್ಸ್ ಅಂತ ನಾವು ಕರಿತೀವಿ. ಯಾಕಂದ್ರೆ ಕ್ಲೈಮೇಟ್ ಚೇಂಜ್, ಗ್ರೋತ್ ಇನ್ ರೈನ್ ಸೈಜ್, ಬಿಪಿಡಿಲಿಸಮ್, ಫುಡ್ ಅಂಡ್ ಶೆಲ್ಟರ್ ಅಂಡ್ ಅಗ್ರಿಕಲ್ಚರ್ ಫಾರ್ಮೇಶನ್ ಏನಿರುತ್ತೆ ಒಂದು ಸ್ಟೇ ಒಂದು ಕಡೆ ಸ್ಟೇ ಆಗಿ ಮನುಷ್ಯ ಹೇಗೆ ಜೀವನವನ್ನು ಮಾಡ್ತಾನೆ ಅಥವಾ ಫುಡ್ ಅಂಡ್ ಶೆಲ್ಟರ್ ಹೊಸ ಸ್ಥಾನ ಅಂತ ಕರಿತೀವಿ. ಇಷ್ಟು ಇವುಗಳನ್ನ ನಾವು ನೋಡ್ತೀವಿ. ಇವೆಲ್ಲವೂ ಕೂಡ ನಾವು ಈಸಿಯಾಗಿ ತಿಳ್ಕೊಬೇಕಾಗುತ್ತೆ. ಕ್ಲೈಮೇಟ್ ಚೇಂಜ್ ಅಲ್ಲಿ ಏನೇನು ಚೇಂಜಸ್ ಆಗಿದೆ ಅಂದ್ರೆ ಫಸ್ಟ್ ಫೈಲ್ ಆಗುತ್ತೆ ಹೆವಿ ಟೆಂಪರೇಚರ್ ಅನ್ನು ನೋಡ್ತೀವಿ. ಲೇಟರ್ ಅರೌಂಡ್ ಒಂದು 6 to 8 ಮಿಲಿಯನ್ ಇಯರ್ಸ್ ಅಂತ ನಾವು ಕರಿತೀವಿ. ಐಸ್ ಏಜ್ ಅರೌಂಡ್ 2.5 ಮಿಲಿಯನ್ ಇಯರ್ಸ್ ಎಗೋ. ಈ ವರ್ಷಗಳ ಹಿಂದೆ ಇದು ಏನಾಗುತ್ತೆ ಐಸ್ಲ್ಯಾಂಡ್ ಗ್ರಾಜುಯಲ್ ಆಗಿ ಟೆಂಪರೇಚರ್ ಕ್ಲೈಮೇಟ್ ಸಪೋರ್ಟ್ ಮಾಡುತ್ತೆ ಸ್ಪೀಶೀಸ್ ಆಫ್ ಅದರ್ ಸ್ಪೀಶೀಸ್ ಅಂಡ್ ಹ್ಯೂಮನ್ ಎವಲ್ಯೂಷನ್. ಮನುಷ್ಯನ ವಿಕಸನಕ್ಕೆ ಇವೆಲ್ಲವೂ ಕೂಡ ತುಂಬಾನೇ ಸಪೋರ್ಟಿವ್ ಆಗಿರುವಂತ ಒಂದು ಇದನ್ನ ಮಾಡ್ತಾರೆ. ಇಷ್ಟು ನಮಗೆ 2 ಪಾಯಿಂಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಕ್ಲೈಮೇಟ್ ಚೇಂಜ್, ಗ್ರೋತ್ ಇನ್ ರೈನ್ ಸೈಜ್. ಇಷ್ಟನ್ನ ತಿಳ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟ್ ಆಗಿರೋದು ಹೋಮೋ ಹ್ಯಾಬಿಲಸ್, ಹೋಮೋ ಎರೆಕ್ಟಸ್ ಮತ್ತೆ ನ್ಯೂನಮ್ ಮ್ಯಾನ್. ದ ಪ್ರೆಸೆಂಟ್ ಮ್ಯಾನ್ ರೈನ್ ಸೈಜ್ ಇಸ್ 1400 cc. ನೆಕ್ಸ್ಟ್ ಒಂದು ಕ್ಲಾಸಲ್ಲಿ ರಿಮೈನಿಂಗ್ ಪಾಯಿಂಟ್ಸ್ ಇರುತ್ತೆ.